ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇನ್ನೇನು ಸುಭಾಷ್ ಮದುವೆ ನಿಂತೋಯ್ತು ಅನ್ನೋ ಅಷ್ಟರಲ್ಲಿ ವಿನಂತಿ ಇದ್ದು ರಂಪ ಮಾಡ್ತಾ ಇರ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ಶಿವರಾಮೇಗೌಡರದ್ದು ಯಾಕವ್ವ ಏನಾಯ್ತು, ಯಾಕೆ ಈ ರೀತಿ ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ವಿನಂತಿ ಇದ್ದು ಆಗಿರೋದನ್ನೆಲ್ಲ ಹೇಳ್ತಾಳೆ. ಅವತ್ತು ನೀವು ಮನೇಲಿ ಯಾರು ಇಲ್ಲದೆ ಇರುವಾಗ ಸುಭಾಷ್ ಮಾಮ ನನ್ನ ರೂಮಿಗೆ ಬಂದು ಈ ರೀತಿ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ನನ್ನ ಜೊತೆ ಮಾತಾಡಿ ಕೆಟ್ಟದಾಗಿ ನನ್ನ ಜೊತೆ ನಡ್ಕೊಂಡಿದ್ದಾರೆ ಹಾಗೆ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಆಗ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ. ಏನವ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾರೆ. ಹೌದು ಮಾವನ ಹೇಳ್ತಾ ಇರೋದೆಲ್ಲ ನಿಜ, ಇದಕ್ಕೆ ನವ್ಯನೇ ಸಾಕ್ಷಿ ಅಂತ ಹೇಳಿ ವಿನಂತಿ ಅಳ್ತಾ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ನವ್ಯ ಏನಮ್ಮ ಇದು ಅವಳು ಹೇಳ್ತಾ ಇರೋದು ಅಂತ ಹೇಳಿ ನವ್ಯ ಅಪ್ಪ ಅಮ್ಮ ಇಬ್ರು ಕೇಳ್ತಾರೆ. ಆಗ ನವ್ಯ ಇದ್ದು ಹೌದು ಅಪ್ಪ, ಅವಳು ಹೇಳ್ತಾ ಇರೋದು ನಿಜ ಅಂತ ನವ್ಯ ಹೇಳ್ತಾಳೆ. ಆಗ ನವ್ಯ ಅಪ್ಪ ಇದ್ದು ಯಾಕವ್ವ ಈ ವಿಷಯನ ನನಗೆ ಮುಂಚೆನೇ ಹೇಳಬೇಕಾಗಿತ್ತು ತಾನೇ, ನೀನು ಆ ವಿಷಯನ ನೀನು ಮುಂಚೆನೇ ಹೇಳಿದ್ದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬರುವಂತ ಅವಶ್ಯಕತೆನೇ ಇದ್ದಿಲ್ಲ, ಎಂತ ಲಫಂಗ ಹಾಗೆ ಹೀಗೆ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಸುಭಾಷ ಇದ್ದು ದೊಡ್ಡಪ್ಪ ನನ್ನಿಂದ ದೊಡ್ಡ ತಪ್ಪಾಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಶಿವರಾಮೇಗೌಡರ ಹತ್ರ ಕ್ಷಮೆ ಕೇಳ್ತಾನೆ. ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಸುಭಾಷ್ ಮೇಲೆ ರೇಗಾಡಿ ಸುಭಾಷ್ನೆ ಹೊಡೆಯಕ್ಕೆ ಹೋಗ್ತಾರೆ. ಆಗ ಈಶ್ವರಿ ಬಂದು ತಡಿತಾಳೆ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ದೊಡ್ಡಪ್ಪ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಸುಭಾಷ್ ಕೇಳ್ತಾನೆ. ಆಗ ಶಿವರಾಮೇಗೌಡರಿದ್ದು ಯಾವ್ದಲ್ಲ ಗೊತ್ತಿಲ್ಲದೆ ಮಾಡುವಂತ ತಪ್ಪು, ನಮ್ಮ ವಂಶದಲ್ಲಿ ಅದು ಹೆಂಗ್ಲಾ ಹುಟ್ಟಿದೆ, ನೀನು ಪಾಪಿ ಅಯೋಗ್ಯ ಅಲ್ಲ ಕಣ್ಲ, ನಮ್ಮ ಮನೆ ಮಗಳ ಮೈ ಮೇಲೆ ಕಣ್ಣು ಹಾಕೋಕೆ ಹೆಂಗ್ಲಾ ಮನ್ಸು ಬಂತು ನಿಂಗೆ, ನಿನ್ನಂತವನ್ನ ಜೀವ ಸಹಿತವಾಗಿ ಬಿಟ್ರೆ ಸರಿ ಇರಕ್ಕಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಮತ್ತೆ ಸುಭಾಷ್ಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ಈಶ್ವರಿ ಮತ್ತೆ ಶಿವರಾಮೇಗೌಡರನ್ನ ತಡಿತಾಳೆ. ಬೇಡ ಬಾವ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದಾನೆ, ಇದು ಒಂದ್ಸಲಿ ಅವನ್ನ ಕ್ಷಮಿಸ್ಬಿಡಿ, ನಿಮ್ ದಮ್ಮಯ್ಯ ಅಂತೀನಿ ಅಂತ ಹೇಳಿ ಈಶ್ವರಿ ಕೇಳ್ಕೊತಾ ಇರ್ತಾಳೆ. ಎಂತ ಅನಾಗರಿಕ ಇವನು, ಇಂಥವನು ನಮ್ಮ ವಂಶದಲ್ಲಿ ಹುಟ್ಟಿದಾನೆ ಅಂತ ಹೇಳಿದ್ರೆ ನಮಗೆ ಅಸಹ್ಯ ಆಗುತ್ತೆ ಹಾಗೆ ಅಂತ ಶಿವರಾಮೇಗೌಡರು ಕೋಪ ಮಾಡ್ಕೊಂತಾರೆ. ನಾವೇ ಅಪ್ಪ ಅಮ್ಮ ಇದ್ದು ಶಿವರಾಮೇಗೌಡ ಹತ್ರ ಕ್ಷಮೆ ಕೇಳ್ತಾರೆ. ಕ್ಷಮಿಸಿ ಗೌಡ್ರೆ, ನಿಮ್ ತಮ್ಮನ ಮಗ ನಿಮ್ ಮಗನಷ್ಟೇ ಸಭ್ಯನಾಗಿರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಹಾಳ್ ಬಾವಿಗೆ ತಳ್ಳಿದ್ರು ಕೂಡ ಇಂಥ ಅಯೋಗ್ಯನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ನವ್ಯ ಬಾರವ ಹೋಗೋಣ ಅಂತ ಹೇಳಿ ನವ್ಯ ಅಪ್ಪ ಕರೀತಾರೆ. ಆಗ ನವ್ಯ ಇದ್ದು ಒಂದ್ ನಿಮಿಷ ಅಪ್ಪ, ಈ ಮದ್ವೆ ನಿಲ್ಲೋದು ಬೇಡ, ಈ ಮದ್ವೆ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ ಮಗಳೇ, ಹೋಗಿ ಹೋಗಿ ಇಂಥ ಅಯೋಗ್ಯನ ಮದ್ವೆ ಮಾಡ್ಕೊಳ್ಳುವಂತ ಕರ್ಮ ನಿನಗೇನು ಅಂತ ಹೇಳಿ ನವ್ಯ ಅಪ್ಪ ಕೇಳ್ತಾ ಇರ್ತಾರೆ. ಇವನೇನು ಎಂತವನು ಅಂತ ಗೊತ್ತಾದ್ಮೇಲೆ ಕೂಡ ಈ ರೀತಿ ಹೇಳ್ತಾ ಇದೀಯಾ, ನಿನಗೇನು ತಲೆ ಕೆಟ್ಟಿಲ್ಲ ತಾನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ನವ್ಯ ಇದ್ದು ಇಲ್ಲ ಅಪ್ಪ, ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರನ ತಗೊಂಡಿರೋದು, ನನಗೆ ಮೋಸ ಮಾಡಿ ಅನ್ಯಾಯ ಮಾಡಿ ನನ್ನ ಮದುವೆ ಮಾಡೋದಕ್ಕೆ ಹೊರಟಿದ್ದ ಅಲ್ವಾ, ಈ ಅಯೋಗ್ಯನ ನಾನು ಸುಮ್ಮನೆ ಬಿಡ್ಬೇಕಾ, ಶಿಕ್ಷೆ ಕೊಡ್ತೀನಿ ಇವನಿಗೆ, ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡುವಂತ ಇವನಿಗೆ ಲೈಫ್ ಲಾಂಗ್ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆ ಏನು ಗೊತ್ತಾ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ನನ್ನ ಜೊತೆಗೇ ಬದುಕಬೇಕು. ಇವನಿಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಯಾರಾದರೂ ಒಬ್ರು ಬೇಕು ತಾನೇ, ಅದಕ್ಕೆ ನಾನು ಇವನ್ನ ಮದುವೆ ಮಾಡ್ಕೊತೀನಿ. ಇವನ್ನ ಮದುವೆ ಮಾಡ್ಕೊಂಡು ಇವನ್ ಲೈಫ್ ಲಾಂಗ್ ಇವನ್ ಜೊತೆನೇ ಇರ್ತೀನಿ, ಇವನ್ನ ಸರಿಯಾದ ದಾರಿಗೆ ನಾನು ತರ್ತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ನವ್ಯ ಅಪ್ಪ ಅಮ್ಮ ಇದ್ದು ಯಾಕೆ ಮಗಳೇ ಈ ರೀತಿ ಹೇಳ್ತಾ ಇದೀಯಾ, ಅವನ್ನ ಹೆತ್ತ ತಾಯಿಗೆ ಅವನ್ನ ತಿದ್ದೋಕ್ಕಾಗಲಿಲ್ಲ, ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀನ್ ಯಾಕೆ ಇಂಥ ಕೆಲಸ ಮಾಡಕ್ ಹೋಗ್ಬಿಟ್ಟಿದೀಯಾ, ಇದೆಲ್ಲ ನಿನಗೆ ಬೇಕಾ ಅಂತ ಹೇಳಿ ಕೇಳ್ತಾರೆ. ಆಗ ನವ್ಯ ಇದ್ದು ಇಲ್ಲ ಅಪ್ಪ, ನಾನು ಡಿಸೈಡ್ ಮಾಡಾಗಿದೆ, ನಾನು ಇವನ ಜೊತೆನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ನವ್ಯ ಶಿವರಾಮೇಗೌಡರ ಜೊತೆ ಮಾತಾಡ್ತಾಳೆ. ಅಂಕಲ್, ಇದಕ್ಕೆ ನಿಮ್ ಒಪ್ಪಿಗೆ ಬೇಕು ಅಂತ ಹೇಳಿ ಕೇಳ್ತಾಳೆ. ಅಲ್ಲವಾ, ಅವಸರದಲ್ಲಿ ಈ ರೀತಿ ನಿರ್ಧಾರ ತಗೊಂತಿದೀಯಾ ತಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಿನ್ ಜೀವನ ಹಾಳು ಮಾಡ್ಕೊಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ನವ್ಯ ಎದ್ದು ಇಲ್ಲ ಅಂಕಲ್, ಇಂಥವನ್ಗೆ ಬುದ್ಧಿ ಕಲಿಸ್ಲೇಬೇಕು, ನನ್ನ ಲೈಫ್ ಜೊತೆನೆ ಆಟ ಆಡಿದಾನೆ, ನನ್ಗೆ ಮೋಸ ಮಾಡಿದಾನೆ, ಇಂಥವನ್ನ ನಾನು ಸುಮ್ಮನೆ ಬಿಡೋಕ್ಕಾಗುತ್ತಾ, ಇಲ್ಲ ಇವನ್ನ ಮದುವೆ ಮಾಡ್ಕೊಂಡು ಸರಿಯಾದ ಪಾಠನ ಕಲಿಸ್ತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ಇದ್ರ ಮೇಲೆ ನಿನ್ನೆಷ್ಟ ಅವ, ಇದಕ್ಕೆ ನಮ್ದು ಒಪ್ಪಿಗೆ ಇದೆ ಅಂತ ಹೇಳಿ ಶಿವರಾಮೇಗೌಡರು ಕೂಡ ಹೇಳ್ತಾರೆ. ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ವಿನಂತಿ ಇದ್ದು ಏನವ ಇದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಬಿಡೆ, ಯಾವ್ದಾದ್ರೆ ಏನು ನಾವು ಮದುವೆನೇ ನಿಲ್ಲಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಇವಾಗ ನೋಡಿದ್ರೆ ಈ ಈಶ್ವರಿಗೆ ತಕ್ಕ ಸೊಸೆ ಸಿಗ್ತಾ ಇದ್ದಾಳೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ವಿನಂತಿ ಇದ್ದು ಅವ್ವ, ಆ ಸುಭಾಷನ್ಗೆ ಈ ನವ್ಯ ಪಾಠ ಕಲಿಸ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಶ್ವರಿ ಅತ್ತೆಗೆ ಅಂಕರು ಸರಿಯಾಗಿ ಪಾಠ ಕಲಿಸ್ತಾಳೆ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಕಣೆ, ಇದು ಒಂಥರ ಚೆನ್ನಾಗೇ ಇದೆ ಬಿಡು ಅಂತ ಹೇಳಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ. ಇತ್ತ ನವ್ಯ ತಗೊಂಡಿರುವಂತ ನಿರ್ಧಾರದಿಂದ ಎಲ್ರಿಗೂ ಶಾಕ್ ಆಗುತ್ತೆ. ವಿದ್ಯಾ, ಭದ್ರ ಎಲ್ರು ಶಾಕಲ್ಲೇ ನೋಡ್ತಾ ಇರ್ತಾರೆ. ಶಿವರಾಮೇಗೌಡರು ಮದ್ವೆಗೆ ಒಪ್ಪಿಗೆ ಕೊಡ್ತಾರೆ. ಇತ್ತ ಗೋವಿಂದ ಇದ್ದು ಏನಣ್ಣ ಇದು, ನನ್ನ ಹೊಟ್ಟೆಲಿ ಇಂಥ ಮಗ ಹುಟ್ಬಿಟ್ಟ, ಒಳ್ಳೆ ಹೆಂಡತಿ ಮಕ್ಕಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಂತೆ, ಅಂಥದ್ರಲ್ಲಿ ನನಗೆ ಇಂಥವ್ರು ಸಿಕ್ಬಿಟ್ಟಿದ್ದಾರೆ ಅಂತ ಹೇಳಿ ಗೋವಿಂದ ಅಳ್ತಾ ಇರ್ತಾರೆ. ಆಗ ಗೋವಿಂದ ಇದ್ದು ಸುಭಾಷನ್ಗೆ ಬೈತಾರೆ. ಇನ್ನೇನೋ ಮುಖ ನೋಡ್ಕೊಂಡು ನಿಂತಿದೀಯಾ, ಅಣ್ಣನೇ ಒಪ್ಪಿಗೆ ಕೊಟ್ಟಾಯ್ತು ತಾನೆ, ಕೂತ್ಕೋ ಹಸೆಮಣೆ ಮೇಲೆ ಅಂತ ಹೇಳಿ ಗೋವಿಂದ ಹೇಳ್ತಾರೆ. ಆಗ ಸುಭಾಷ್ ಇದ್ದು ಈಶ್ವರಿ ಮುಖನೇ ನೋಡ್ತಾ ಇರ್ತಾನೆ. ಈಶ್ವರಿ ಕೂತ್ಕೋ ಅಂತ ಹೇಳಿ ಸನ್ನೆ ಮಾಡ್ತಾಳೆ. ಸುಭಾಷ್ ಹೋಗಿ ಹಸೆಮಣೆ ಮೇಲೆ ಕೂತ್ಕೊಂತಾನೆ. ನವ್ಯ ಕೂಡ ಕೂತ್ಕೊಂತಾಳೆ. ನವ್ಯ ಇದ್ದು ಸುಭಾಷನ್ಗೆ ಹೇಳ್ತಾ ಇರ್ತಾಳೆ, ನನ್ನ ಮದುವೆ ಮಾಡ್ಕೊಂಡ್ರೆ ನೀನು ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೆ ತಾನೆ, ಆದ್ರೆ ಅದ್ಯಾವುದು ಸಾಧ್ಯ ಇಲ್ಲ, ಇನ್ ಮುಂದೆ ನಿನ್ ಖುಷಿನೇ ನಾನು ಕಿತ್ಕೊಂತೀನಿ, ಇನ್ಯಾವತ್ತು ನೀನು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ನಾನಿನ್ನ ನೋಡ್ಕೊಂತೀನಿ, ನೋಡ್ತಾ ಇರು ಅಂತ ಹೇಳಿ ನವ್ಯ ಇದ್ದು ಸುಭಾಷನ್ಗೆ ವಾರ್ನ್ ಮಾಡ್ತಾಳೆ.
ಕೊನೆಗೂ ನವ್ಯ ಕುತ್ತಿಗೆಗೆ ಸುಭಾಷ್ ತಾಳಿ ಕಟ್ತಾನೆ. ನವ್ಯ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಕೂಡ ನವ್ಯ ಒಪ್ಕೊಳ್ದೆ ಈ ಸುಭಾಷನಿಗೆ ನಾನು ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು. ಎಷ್ಟೆಲ್ಲ ಹೆಣ್ಮಕ್ಳಿಗೆ ಇವನು ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಹೆಣ್ಮಕ್ಳು ಅಂದರೆ ಇವನು ಏನು ಅಂದ್ಕೊಂಡಿದ್ದಾನೆ, ಇವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತೇಳಿ ನವ್ಯ ಸುಭಾಷನ್ನೇ ಮದುವೆ ಮಾಡ್ಕೊತಾಳೆ. ಸುಭಾಷ್ ನವ್ಯ ಕೊರಳಿಗೆ ತಾಳಿ ಕಟ್ಟಿದ ತಕ್ಷಣ ಪುರೋಹಿತರಿದ್ದು ಇನ್ನೇನು ಸಪ್ತಪದಿ ತುಳಿಸ್ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನವ್ಯ ಎದ್ದು 1 ನಿಮಿಷ ಇರಿ ಅಂತ ಹೇಳಿ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ, ಯಾಕೆ ಅಂತ ಹೇಳಿ ನವ್ಯನ ನೋಡ್ತಾ ಇರ್ತಾರೆ. ಆಗ ನವ್ಯ ಎದ್ದು ಅವರಮ್ಮನ ಕರೀತಾಳೆ. ನವ್ಯ ಎದ್ದು ತನ್ನ ಮೈ ಮೇಲಿರುವಂಥ ಒಡವೆಗಳನ್ನೆಲ್ಲ ಬಿಚ್ಚಿ ಅವರಮ್ಮನ ಕೈಲಿ ಕೊಡ್ತಾಳೆ. ಇದೇ ಒಡವೆ, ದುಡ್ಡು, ಆಸ್ತಿಗೋಸ್ಕರ ತಾನೇ ಇವನು ನನ್ನ ಹಿಂದೆ ಬಿದ್ದಿದ್ದು, ನನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದು. ಆದರೆ ಇದು ಯಾವುದು ಬೇಡ, ನನಗೋಸ್ಕರ ಇಲ್ಲಿ ನೀವು ಏನೇನು ಕೊಡಬೇಕು ಅಂತ ಹೇಳಿ ತೊಗೊಂಬಂದಿದ್ರು ಅದನ್ನೆಲ್ಲ ವಾಪಸ್ ತಗೊಂಡು ಹೋಗಿ ಅಂತ ಹೇಳಿ ನವ್ಯ ಅವರ ಅಪ್ಪ ಅಮ್ಮನಿಗೆ ಹೇಳ್ತಾಳೆ. ಯಾಕಮ್ಮ ಈ ರೀತಿ ಹೇಳ್ತಾ ಇದೀಯಾ ಅಂತ ಹೇಳಿ ಅವರ ಅಪ್ಪ ಕೇಳ್ತಾರೆ. ಹೌದು, ಇದು ಯಾವುದು ನನಗೆ ಬೇಡ, ಎಲ್ಲದನ್ನು ತೊಗೊಂಡೋಗಿ, ಕಾರು, ದುಡ್ಡು, ಈ ಒಡವೆ ಎಲ್ಲದನ್ನು ನೀವು ತೊಗೊಂಡು ಹೋಗಿ. ಅಂಕಲ್, ಇದರಲ್ಲಿ ನಂದು ಏನಾದರೂ ತಪ್ಪಿದೆನಾ ಅಂತೇಳಿ ನವ್ಯ ಇದ್ದು ಶಿವರಾಮೇಗೌಡರನ್ನ ಕೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದು ಖಂಡಿತವಾಗ್ಲೂ ಇಲ್ಲ ಮಗಳೇ, ನೀನು ಮಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ನೋಡಿ, ನಿಮ್ಮ ಮನೆಯಿಂದ ನೀವೇನೇನು ತೊಗೊಂಬಂದಿದ್ರೋ ಮಗಳಿಗೆ ಮತ್ತು ಅಳಿಯನಿಗೆ ಕೊಡಬೇಕು ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ಹೋಗಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ನವ್ಯ ಎದ್ದು ಸುಭಾಷನ್ಗೆ ಹೇಳ್ತಾ ಇರ್ತಾಳೆ. ಇದೇ ದುಡ್ಡು ಆಸ್ತಿ ಸಿಗುತ್ತೆ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊತಾ ಇದ್ದೆ ಅಲ್ವಾ, ಇಲ್ಲಿ ನನ್ನ ಕಡೆಯಿಂದ ಯಾವುದೂ ಸಿಗೋದಿಲ್ಲ ನಿನಗೆ. ಮುಂದೆ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನೋಡ್ತಾ ಇರು ಅಂತ ಹೇಳಿ ನವ್ಯ ವಾರ್ನಿಂಗ್ ಮಾಡ್ತಾಳೆ. ಆಗ ಚಿತ್ರ ಇದ್ದು ನವ್ಯನ್ಗೆ ಕೇಳ್ತಾ ಇರ್ತಾಳೆ. ಅಲ್ಲ, ಏನು ಮಾಡ್ತಾ ಇದೀಯಾ ನೀನು, ಇದನ್ನೆಲ್ಲ ನಿನ್ನ ತವ್ರನಿಗೆ ವಾಪಸ್ ಕೊಡ್ತಾ ಇದೀಯಾ, ಇದೆಲ್ಲ ನಮ್ಮ ಸುಭಾಷನ ಮದುವೆ ಮಾಡ್ಕೊಳಕ್ಕೆ ತಾನೇ ಅವರೆಲ್ಲ ಕೊಡ್ತಾ ಇರೋದು, ಅದನ್ನ ಕೊಡ್ತೀಯಾ ಅಂತ ಹಾಗೆ ಹೀಗೆ ಅಂತ ಚಿತ್ರ ಕೇಳ್ತಾ ಇರ್ತಾಳೆ. ಆಗ ನವ್ಯ ಎದ್ದು ನೋಡಿ, ನಿಮಗೇನು ಅಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಡಿಸೈಡ್ ಮಾಡಾಗಿದೆ, ನಾ ತಗೊಳ್ಳುವಂಥ ನಿರ್ಧಾರನೇ ಕೊನೆ ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ನವ್ಯ ಹೇಳ್ತಿರುವಂಥ ಒಂದೊಂದು ಮಾತು ಕೂಡ ಈಶ್ವರಿ, ಸುಭಾಷ್, ಚಿತ್ರನ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ ತುಂಬ ಶಾಕಲ್ಲೇ ನೋಡ್ತಾ ಇರ್ತಾರೆ. ಈಸಿಯಾಗಿ ಎಲ್ಲದೂ ಸಿಕ್ಬಿಟ್ರೆ ಹೇಗೆ ಹೇಳಿ, ಇವನಿಗೆ ದುಡಿಯೋದು ಗೊತ್ತಾ, ಹಾಗೆ ಈ ಒಡವೆ, ಆಸ್ತಿ, ಕಾರು ಎಲ್ಲಿಂದ ಬರುತ್ತೆ, ಅದು ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದು ಇವನಿಗೂ ಗೊತ್ತಾಗಬೇಕು ತಾನೇ. ಇವನು ಕಷ್ಟಪಟ್ಟು ದುಡಿಬೇಕು, ಆಮೇಲೆ ಇದ್ರದ್ದು ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇಷ್ಟು ಈಸಿಯಾಗಿ ನನ್ನ ತವ್ರ ಮನೆಯಿಂದ ಎಲ್ಲ ಸಿಗುತ್ತೆ ಅಂತ ಹೇಳಿ ಅದ್ರ ಬೆಲೆ ಇವ್ರಿಗೇನು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಇದು ಯಾವುದನ್ನು ತಗೊತಾ ಇಲ್ಲ. ಇದ್ರ ಬೆಲೆ ಎಲ್ಲ ಇವನಿಗೆ ಗೊತ್ತಾಗಬೇಕು. ಜೀವನ ಅಂದರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು. ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದು, ಇನ್ನೊಂದು ಹೆಣ್ಣನ್ನು ಮತ್ತೆ ನೋಡೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಓಡಾಡ್ತಾರೆ. ಇವನಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ಕೊನೆಗೂ ಸುಭಾಷ್, ಈಶ್ವರಿ, ಚಿತ್ರ 3 ಜನಕ್ಕೆ ಪಾಠ ಕಲಿಸುವಂಥ ನವ್ಯ ಬಂದಿದ್ದಾಳೆ. ಇದರಿಂದ ಅಮ್ಮಮ್ಮನಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಅಂದರೆ ನವ್ಯ ಆಡ್ತಾ ಇರೋ ಮಾತುಗಳನ್ನ ಕೇಳಿ ಶಿವರಾಮೇಗೌಡರು, ಅಮ್ಮಮ್ಮ, ಗೋವಿಂದ ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. ವಿದ್ಯಾನು ಕೂಡ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇವ್ರಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಈ ನವ್ಯನೇ ಸರಿ ಅಂತ ಹೇಳಿ ವಿದ್ಯಾ ಕೂಡ ಅನ್ಕೊಂತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಶಿವರಾಮೇಗೌಡರು ವಿದ್ಯಾನ ಹೊಗಳ್ತಾ ಇರ್ತಾರೆ. ನಿನ್ನ ಜೀವನದ ಹಂಗನ್ನೇ ತೊರೆದು ನನ್ನ ಜೀವನ ಬದುಕಿಸಿದೀಯಾ, ನಮ್ಮ ಮನೆಯವರು ಅಂತ ನೀನು ಎಷ್ಟೆಲ್ಲ ಕಷ್ಟಪಟ್ಟು ಕಾಳಜಿ ತೋರಿಸಿ ಆ ಮದ್ದನ್ನು ತಗೊಂಬಂದು ನಮಗೆಲ್ಲ ಜೀವ ಉಳಿಸಿದೀಯಾ. ಇದನ್ನ ನೋಡ್ತಾ ಇದ್ರೆ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಮಗಳೇ, ಹಾಗೆ ಹೀಗೆ ಅಂತೇಳಿ ಶಿವರಾಮೇಗೌಡರು ವಿದ್ಯನ್ನ ಹೊಗಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.